ಆಡಿಯೋ ಕಂಪ್ನಿ ಆಗಲಿಕ್ಕೆ ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು. ಬಟ್ ಎಷ್ಟೋ ನಿರ್ಮಾಪಕರು ಭಾಳ ಶೋಷಿತರು, ಅಂದರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂಥ ಆಡಿಯೋಗಳು ಇನ್ನೂ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಬಟ್ ಅವೆಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು. ಬಟ್ ಇದು ಮುಖ್ಯ ಕಾರಣ, ಈ ಬಾಮಾರೀಶ್ ಆಡಿಯೋ ಆಗಬೇಕಂತೇಳಿದ್ರೆ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು. ಸರ್ ಇಲ್ಲ, ನನಗೆ ಐಡಿಯಾ ಇಲ್ಲ, ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ ಅಂತ ಕೂಡ ಹೇಳ್ತಾನೆ. ಇಲ್ಲ ನಾವಿದ್ದೀವಿ ಅಂಥೇಳಿ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಟೋಟ್ಲಿ ಟೀಮು ನನಗೆ ಸಾಥ್ ಕೊಡ್ತು. ಆಮೇಲೆ ಇಮಿಡಿಯೇಟು ನನ್ನ ಕಸಿನ್ ಪದ್ಮಾವತಿ ಚಂದ್ರಶೇಖರ್ಗೆ ಫೋನ್ ಮಾಡಿದೆ. ಅಮ್ಮ ಹಿಂಗಂತಾರೆ ಆಡಿಯೋ ಗಿರೀಶ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಅವ್ರ ಟೀಮ್ ಪ್ರದೀಪ್ ಅವ್ರು ಫೋನ್ ಮಾಡಿದರು, ಹಿಂಗೆ ಆಡಿಯೋ ಕಂಪ್ನಿ ಮಾಡ್ತಾರಂತೆ ಏನು ಅಲ್ಲ. ಈಗ ನೀನು ಯಾವುದಕ್ಕೂ ಕೈ ಹಾಕ್ತಿದ್ದೆ, ಇದಕ್ಕೂ ಕೈ ಹಾಕ್ಬಿಡು ಅಂದ. ಸೊ ಅವಳು ಹೇಳಿದ ತಕ್ಷಣ ಇಮಿಡಿಯೇಟ್ ನಾನು ಎಸ್ ಅಂತೇಳಿ ಅವರ ನಮ್ಮ ಹೈಪ್ಲೆಕ್ಸ್ಗೆ ಹೋಗಿ ಮಾತಾಡಿ, ಆಯಿತು ಇದು ಒಂದು ಆಟ ನೋಡೋಣ ಅಂಥೇಳಿ ಬಂದಿದ್ದೀನಿ. ಮುಂದೆ ಭಗವಂತ ಇದ್ದಾನೆ. ಖಂಡಿತವಾಗ್ಲೂ ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಒಂದು ನ್ಯಾಯ ಸಲ್ಲಿಸೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು ಖಂಡಿತವಾಗ್ಲೂ. ಯಾಕಂದರೆ ಯಾಕಂದ್ರೆ ನಾನು ಚೇಂಬರ್ಲಿರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು 350-400 ಪಿಕ್ಚರ್ಸ್ ಆಗುತ್ತಮ್ಮ. ಅದರಲ್ಲಿ ರೈಟ್ಸ್ಗಳು ಕೆಲವು ತೊಗೊಳ್ಳೋದು ತುಂಬಾ ಕಮ್ಮಿ, ಬೆರಳಿಕೆಯಷ್ಟು ಒಂದು ಬೇರೆ ಬೇರೆ ಆಡಿಯೋ ಕಂಪ್ನಿಗಳು ತೊಗೊಳುತ್ತೆ. ಬಟ್ ಎಷ್ಟೋ ಚಿತ್ರ ನಿರ್ಮಾಪಕರಿಗೆ ಸಾಂಗ್ಸ್ಗಳು ಮಾಡಿರ್ತಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರಲ್ಲ. ಸೊ ಹಂಗಾಗಿ ಇದೊಂದು ಸೃಷ್ಟಿ ಮಾಡೋಣ ಅಂಥೇಳಿ ನಮ್ಮ ಗಿರೀಶ್ ಅವರು ಹೇಳಿದರು. ಸೊ ಹಂಗಾಗಿ ಧೈರ್ಯ ಮಾಡಿದ್ದೀನಿ. ಬಹುಶಃ 1 ತಿಂಗಳಿರ್ಬೋದು ಮೋಸ್ಟ್ಲಿ. ಬಾಮ ಹರೀಶ್ ಅವರು ಒಂದು ಸಲ ಫೋನ್ ಮಾಡಿ ಈ ಥರ ಒಂದು ಸಾಹಿತ್ಯ ಪರವಾಗಿ ಒಂದು ಸಿನಿಮಾ ಒಂದು ರಚಿಸ್ತಾ ಇದ್ದೀವಿ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದರು. ಅಣ್ಣ ಇದು ಎಷ್ಟು ಸಾಂಗ್ಸ್ ಇದೆ ಇದರಲ್ಲಿ ಅಂತ ಕೇಳಿದೆ. ಸೊ ನಿಮಗೆ ಕಳಿಸ್ಕೊಡ್ತೀನಿ, ಒಂದು ಸಲ ನೋಡಿ ಅದನ್ನು ಕೇಳಿ ಆಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು. ಒಂದು ಜಿಪ್ ಫೈಲ್ ಕಳಿಸಿ ಇದನ್ನು ಕೇಳಿದಾಗ ಆಗ ಅನ್ನಿಸ್ತು, ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಈಗಿನ ಜನ್ರೇಷನಲ್ಲಿ ಈ ಥರ ಒಂದು ಸಾಹಿತ್ಯನ ಮುಂತರೋದು ಭಾಳ ರೇರ್ ಅಂತ ಅನಿಸುತ್ತೆ. ಬಟ್ ಆ ಪ್ರಯತ್ನ ಒಂದು ಮಾಡಿರೋದು ಈಗ ಇವರು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಬಾಮ ಹರೀಶ್ ಅವರ ತಂಡ ಆಗಿರ್ಬೋದು. ಐ ಥಿಂಕ್ ಇಟ್ಸ್ ರಿಯಲಿ ಗ್ರೇಟ್. ಈ ಒಂದು ಸಿನಿಮಾದ ಸಾಂಗ್ಸ್ನ ಈಗ ನಿಮ್ಮದೇ ಆದ ಆಡಿಯೋ ಕಂಪ್ನಿಗೆ ಓಪನ್ ಮಾಡಿದ್ರು. ಸೊ ಈಗ ಸುದೀಪ್ ಸರ್ ಹೇಳಿದ್ರು, ಐ ಥಿಂಕ್ ವಿ ಹ್ಯಾವ್ ಎ ನ್ಯೂ ಕಾಂಪಿಟೇಷನ್ ಅಂತ. ಸೊ ನಾನು ಅದೇ ಹೇಳ್ತೀನಿ ಈಗ. ಸೊ ನಮ್ಮದು ಒಂದು ಆಡಿಯೋ ಕಂಪ್ನಿ ಇದೆ, ಈಗ ಅವ್ರದ್ದು ಒಂದು ಆಡಿಯೋ ಕಂಪ್ನಿ ಇದೆ, ಈಗಾಗಲೇ ಒಂದು ಬೆಳೆದು ನಿಂತಿರುವಂತಹ ಒಂದು 3-4 ಆಡಿಯೋ ಕಂಪ್ನಿ ಇದೆ. ಇದೆಲ್ಲ ಸೇರಿ ಐ ಥಿಂಕ್ ಇಟ್ಸ್ ಗೋಯಿಂಟ್ ಬಿ ಗುಡ್ ಕಾಂಪಿಟೇಷನ್ ಇನ್ ದ ಕರ್ನಾಟಕ ಇಂಡಸ್ಟ್ರಿ ಇವತ್ತು. ಆಗಲಿ ಎಸ್, ಸಿನಿಮಾ ಮೋಸ್ಟ್ಲಿ ಈ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಐ ಥಿಂಕ್ ಯುವರ್ ಆ್ಯಕ್ಟಿಂಗ್ ಈಸ್ ರಿಲಿ ಗ್ರೇಟ್ ಆ್ಯಂಡ್ ಯು ಲುಕ್ ವೆರಿ ಡಿಫ್ರೆಂಟ್ ಇನ್ ದಿಸ್. ಯು ಡಿಸರ್ವ್ ದ ರೋಲ್ ಇನ್ ಫ್ಯಾಕ್ಟ್. ಈ ಒಂದು ಹಾಡು ಜನಪದ ಶೈಲಿಯಲ್ಲಿ ನಡೀತು. ಇದು ಪೂರ್ತಿ ಪ್ರಮಾಣದ ಹಳ್ಳಿ ಸಂಸ್ಕೃತಿಯಲ್ಲಿ ನಡೆದಂಥ ಒಂದು ಚಿತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಯ್ತು ನಮಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಮೊನ್ನೆ ಮೇಡಮ್ನವರು ಒಂದು ಇದಕ್ಕೆ ಹೋದಾಗ, ನಾನು ಇವತ್ತು ಬಂದು ಪರಿಚಯ ಮಾಡೋಕ್ಕೆ ಬಂದಾಗ ಗುರ್ತೇ ಸಿಗಲಿಲ್ಲ ನನಗೆ. ಆವತ್ತು ಈ ಶೂಟಿಂಗ್ ಇದಕ್ಕೆ ಬಂದಿದ್ದೀರ ಫೋಟೋ ಶೂಟಿಂಗ್ಗೆ ಅಂತ ಅಂದ್ಬಿಟ್ಟು ನಾನು ಪರಿಚಯ ಮಾಡಿದ್ರು ಅವರು, ಅವರೇ ಇವರು ಅಂತ. ನಾನು ಇಲ್ಲಿ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ.